ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ವೀಕ್ಷಕರೇ, ಇವತ್ತಿನ ವಿಷಯ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಯಾವುದಾದ್ರೂ ಒಂದು ಜಾತಕ ವಿಶ್ಲೇಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. ಸಾಕಷ್ಟು ಜನಗಳು ಇದನ್ನು ಕಳಿಸಿದ್ದೀರಾ. ಆದರೆ ನೀವು ಕಳಿಸಿರುವಂತಹ ಎಲ್ಲ ಜಾತಕಗಳನ್ನು ವಿಶ್ಲೇಷಣೆ ಮಾಡ್ತೀನಿ. ಆದರೆ ಇಟ್ಸ್ ಟೇಕ್ ಟೈಮ್, ಸ್ವಲ್ಪ ಸಮಯ ಕೊಡಿ, ಓಕೆನಾ? ಬಟ್ ಸುಮಾರು ಜನ ನನಗೆ ಫೋನ್ ಮಾಡಿಬಿಟ್ಟು ದಿನೇಶ್ ಗುರುಜಿ ಜಾತಕನ ವಿಶ್ಲೇಷಣೆ ಮಾಡಿ ಅಂತಲೂ ನನಗೆ ಸಿಕ್ಕಾಪಟ್ಟೆ ಪ್ರಮೋಟ್ ಮಾಡಿದ್ರು. ಅದರಿಂದ ನಾವು ಈಗ ಹೊಡೆಯೋದು ಆನೆನೇ ಹೊಡಿಬೇಕು ಅಂತ ನೀವು ಕೇಳಿದ್ದೀರ ಗಾಜನ ಅಲ್ವಾ? ಹಂಗೆ ಈಗ ನಾವು ಹಾಕ್ತೀನಿ, ಬೇರೆ ಜಾತಕಗಳನ್ನು ಹಾಕ್ತೀನಿ. ಆದ್ರೂ ಈಗ ನಕ್ಷತ್ರ ನಾಡಿ ಫೌಂಡೇಶನ್ ಆ ಒಂದು ಇದನ್ನ ನಿರ್ಮಾಪಕರು, ಆಯ್ತಾ? ಆ ಕ್ರಿಯೇಟರ್ ಯಾರು? ದಿನೇಶ್ ಗುರುಜಿ. ನಮಗೆಲ್ಲ ವಿದ್ಯೆ ಕಲ್ಸ್ಕೊಟ್ಟಿದ್ಯಾರೋ ದಿನೇಶ್ ಗುರುಜಿ. ಅವರ ಜಾತಕ ವಿಶ್ಲೇಷಣೆ ಮಾಡೋದು ಗ್ರೇಟ್ ಅಲ್ವಾ? ಅದರಿಂದ ನಾನು ಏನು ಮಾಡಿದೆ, ಫಸ್ಟು ಅವ್ರ ಜಾತಕನೇ ವಿಶ್ಲೇಷಣೆ ಮಾಡೋಣ, ಆನೆನೇ ಹೊಡೆಯೋದು ಆನೆನೇ ಹೊಡೆಯೋಣ ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು. ಅದಕ್ಕೋಸ್ಕರ ಈ ದಿನ ನಾನು ದಿನೇಶ್ ಗುರುಜಿ ರವರ ಜಾತಕ ವಿಶ್ಲೇಷಣೆ ಮಾಡೋದಕ್ಕೆ ಹೊರಟಿದ್ದೀನಿ. ಮತ್ತು ಇದೇನಂದ್ರೆ ಇದು ಭಾಗ 1, ಓಕೆನಾ? ದಿನೇಶ್ ಗುರುಜಿ ಜಾತಕ ವಿಶ್ಲೇಷಣೆ ಮಾಡಬೇಕು ಅಂದರೆ ನನ್ನ ಪ್ರಕಾರ ಒಂದು ಜಾತಕ ಕ್ಲಿಯರಾಗಿ A to Z ಹೇಳಬೇಕು ಅಂದರೆ 6 to 8 hours, 6 ರಿಂದ 8 ಗಂಟೆ ನಿರಂತರವಾಗಿ ಹೇಳ್ಬೋದು, ಅಷ್ಟು ವಿಷಯಗಳು ಸಿಗುತ್ತೆ. ಆದರೆ ಅಷ್ಟೊಂದು ವಿಡಿಯೋ ಮಾಡಿದ್ರೆ ನೀವು ನೋಡ್ತೀರಾ? ನೋಡಲ್ಲ. ಅದಕ್ಕೋಸ್ಕರ 3 ಭಾಗಗಳನ್ನ ಮಾಡಿದ್ದೀನಿ. ಇದು ಭಾಗ 1 ಅಂತ ತಗೊಳ್ಳಿ, ಭಾಗ 2, ಭಾಗ 3 ಬರುತ್ತೆ, ಅದನ್ನು ನೋಡಿ, ಓಕೆನಾ? ಈಗ ಫಸ್ಟ್ ನಾವೇನು ಮಾಡೋಣ, ಡಾಕ್ಟರ್ ದಿನೇಶ್ ಗುರುಜಿ ರವರ ಜಾತಕ ನಿಮ್ಗೆ ಹೆಂಗೆ ಸಿಕ್ತು ಅಂತ ನೀವು ಕೇಳ್ತೀರಾ. ನಾನು ಒಂದು ಕಾಲದಲ್ಲಿ ಅವರ ಸ್ಟೂಡೆಂಟು. ಯಾರಿಗೂ ಅವ್ರಿಗೆ ಏನೋ ಅವ್ರು ಬೈತಾರೆ, ಇನ್ನೊಂದು ಮಾಡ್ತಾರೆ, ರೇಗ್ತಾರೆ ಅಂದ್ಬಿಟ್ಟು ಅವ್ರನ್ನ ಮಾತಾಡಿಸ್ತಾನೆ ಇರಲಿಲ್ಲ. ಅಂಥದ್ರಲ್ಲಿ ನಾವು ಸರ್ ನೀವು ಬೈದ್ರು ಪರವಾಗಿಲ್ಲ, ದಯವಿಟ್ಟು ನಿಮ್ಮದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕೊಡಿ ಅಂತ ನಮ್ಮ ಬ್ಯಾಚಲ್ಲಿ ಹೇಳಿ ನಾನು ಪಡ್ಕೊಂಡೆ. ಆ ಒಂದು ಡೇಟ್ ಆಫ್ ಬರ್ತ್ನೇ ನಾನಿಲ್ಲಿ ಹಾಕಿರೋದು. ಏನದು ನೋಡಿ, 11ನೇ ತಾರೀಕು 12ನೇ ತಿಂಗಳು ಡಿಸೆಂಬರ್ 1975ನೇ ಇಸ್ವಿ, 2 ಗಂಟೆ 10 ನಿಮಿಷ PM ಮಧ್ಯಾಹ್ನ. ಅದಕ್ಕೆ ನಮ್ಮ ಆ್ಯಪು ಕಾರ್ಯನಿರ್ವಹಿಸೋದು, ನಕ್ಷತ್ರ ನಾಡಿ ಆ್ಯಪ್ ಯಾವುದೇ ಆಗಿರಲಿ ಕಾರ್ಯನಿರ್ವಹಿಸೋದು ರೈಲ್ವೆ ಟೈಮಿಂಗ್ಸು. ಅದಕ್ಕೆ ನಾನು ಬರೆದಿದ್ದೀನಿ ಬ್ರ್ಯಾಕೆಟಲ್ಲಿ 14 ಗಂಟೆ 10 ನಿಮಿಷ. ಹುಟ್ಟಿರೋ ಸ್ಥಳ ಬೆಂಗಳೂರು. ಇದನ್ನ ಖುದ್ದು ದಿನೇಶ್ ಗುರುಜಿರವರೇ ಕೊಟ್ಟಿರೋದು. ಇದೇ ಅವರ ಜಾತಕ. ಇದು ಫೈನಲ್, ಇದು ಫೇಕ್ ಅಲ್ಲ, ಇದು ಫೈನಲ್, ಅವರೇ ಹೇಳಿರೋದು, ಓಕೆನಾ? ಈಗ ಅವ್ರ ಜಾತಕದಲ್ಲಿ ನಾವು ಈಗ ಜಾತಕ ವಿಶ್ಲೇಷಣೆಗೆ ಹೋಗೋಣ. ನೋಡಿ, ಸಿಂಪಲ್ ಜಾತಕ ವಿಶ್ಲೇಷಣೆ ಮಾಡೋದು ಈಸಿ. ಇನ್ನು ಹೋಗ್ತಾ ನಿಮ್ಗೆ ಅರ್ಥ ಮಾಡಿಸ್ತೀನಿ, ಅದೆಲ್ಲ ಇನ್ನೂ ಈಸಿ. ಯಾವುದೇ ಒಂದು ಜಾತಕ ನೀವು ತಗೊಂಡಿದ್ದೀರಾ, ಚಂದ್ರ ಇಲ್ಲವನೇ ಅಂತ ನೋಡ್ಕೊಳ್ಳಿ. ಚಂದ್ರ ಮೀನರಾಶಿಲಿದ್ದಾನೆ, ಮೀನರಾಶಿ ಅವ್ರದ್ದು ಮುದೈತು. ಚಂದ್ರ ಎಲ್ಲಿದ್ದಾನೆ? ಮೀನರಾಶಿ. ಚಂದ್ರನ ಜೊತೆ ಸೂರ್ಯ ಕುಂತ್ಕೊಂಡಿದ್ರೆ ಅವತ್ತು ಅಮಾವಾಸ್ಯೆ. ಚಂದ್ರನಿಗೆ ಆಪೋಸಿಟ್ ಸೂರ್ಯ ಇದ್ರೆ ಅವತ್ತು ಹುಣ್ಣಿಮೆ. ಅರ್ಥ ಆಯ್ತಾ? ಹಂಗೆ ಈಸಿ, ಓಕೆನಾ? ಸೊ ಈ ಒಂದು ಲಗ್ನದಲ್ಲಿ ಮೀನರಾಶಿ ಬರುತ್ತೆ. ಒಂದು ಮೀನರಾಶಿನಲ್ಲಿ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ ಬರುತ್ತೆ, ಓಕೆನಾ? ಲಗ್ನ ಮೀನರಾಶಿ, ಮೀನ ಲಗ್ನ. ನೋಡಿ, ಈ ತರ 2 ಲೈನ್ ಹಿಡಿದಿದ್ರೆ ಅದು ಲಗ್ನ ಅಂತ ನಿಮಗೆ ಗೊತ್ತು ಅಲ್ವಾ? ಸೊ ಈ ಲಗ್ನ ಮೀನ ರಾಶಿ, ಮೀನ ಲಗ್ನ. ಲಗ್ನದಲ್ಲಿ ಯಾವತ್ತು ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಏನು ವಿಡಿಯೋ ಅದು? ಲಗ್ನದ ಡಿಗ್ರಿ, ವೆರಿ ವೆರಿ ಇಂಪಾರ್ಟೆಂಟು. ಅದೇ ನಮಗೆ ಡಿಸೈಡ್ ಮಾಡುತ್ತೆ ಯಾವ ಗ್ರಹ ಎಲ್ಲೆಲ್ಲಿದೆ, ಏನು ಇತ್ತ ಅಂತ, ಓಕೆನಾ? ನೋಡಿ, ನಮ್ಮ ದಿನೇಶ್ ಗುರುಜಿ ರವರ ಜಾತಕದಲ್ಲಿ ಲಗ್ನ 26 ಡಿಗ್ರಿ 56 ನಿಮಿಷದಿಂದ ಪ್ರಾರಂಭವಾಗಿದೆ. ಅಂದ್ರೆ ಈಗ 0 ಡಿಗ್ರಿ ಇಲ್ಲಿಂದ ಸ್ಟಾರ್ಟ್ ಆಗಿ ಇದು 30 ಡಿಗ್ರಿ. ಮತ್ತೆ ಇದು ಮೇಷರಾಶಿ 0 ಡಿಗ್ರಿ ಸ್ಟಾರ್ಟ್ ಆಗಿ 30 ಡಿಗ್ರಿ. ಆ ಲೆಕ್ಕಾಚಾರಕ್ಕೆ ಬಂದಾಗ ಇದೇನಾಗಿದೆ, ನಮ್ಮ ದಿನೇಶ್ ಗುರುಜಿ ಜಾತಕ 26 ಡಿಗ್ರಿ ಅಂದ್ರೆ ಒಂದು ಲೈನ್ ಹೇಳ್ಕೊಡಿ ಇಲ್ಲಿ, ಓಕೆನಾ?
26 ಡಿಗ್ರಿಯಿಂದ ಲಗ್ನ ಪ್ರಾರಂಭವಾಗಿದೆ. ಮುಂದಿನ ಮನೆಯ 26 ಡಿಗ್ರಿ ತನಕನೂ ಈ ಲಗ್ನ ಅಂದ್ರೆ 1ನೇ ಮನೆ ವಿಸ್ತರಿಸಿರುತ್ತದೆ. ಓಕೆನಾ? ಅದರ ಆಧಾರಿತವಾಗಿ ನಾವು ಗ್ರಹಗಳನ್ನ ನಾವು ಡಿಗ್ರಿ ವೈಸ್ ಎಷ್ಟನೇ ಮನೆ ಕುಂತ್ಕೊಂಡಿದೆ ಅಂತ ನಾವು ಬರ್ದಿದ್ದೀನಿ ನೋಡಿ. ಚಂದ್ರ ಆಕ್ಚುಲಿ ಇದು ಡಿಗ್ರಿ ಬರ್ದಿಲ್ಲ, ನಾನು ನೋಡಿದ್ದೀನಿ ಆ್ಯಪಲ್ಲಿ. ಚಂದ್ರ 3 ಡಿಗ್ರಿ, ಗುರು 10 ಡಿಗ್ರಿ. ಓಕೆನಾ? ಲಗ್ನ ಶುರುವಾಗಿರೋದೆಷ್ಟು? 26 ಡಿಗ್ರಿ. ಅಂದ್ರೆ 26 ಡಿಗ್ರಿಗಿಂತ ಮೇಲೆ ಯಾರು ಇದ್ದಾರೋ ಅವ್ರು ಕರೆಕ್ಟಾಗಿ ಅದೇ ಮನೇಲಿ ಇರ್ತಾರೆ. 26 ಡಿಗ್ರಿಗಿಂತ ಕಮ್ಮಿ ಇದಾರಲ್ಲ, ಅದರಿಂದ ಹಿಂದಿನ ಮನೆ ತಗೊಂಡಿದ್ದಾರೆ. ಓಕೆನಾ? ಆ ಥರ ಇದು ವರ್ಕ್ ಆಗುತ್ತೆ. ಚಂದ್ರ ಮತ್ತು ಗುರು 12ನೇ ಮನೆ, ಚಂದ್ರನು 12ನೇ ಮನೇಲಿ ಇದ್ದಾನೆ, ಗುರುನು 12ನೇ ಮನೇಲಿ ಇದ್ದಾನೆ. ಓಕೆನಾ? ನೆಕ್ಸ್ಟ್ ಕೇತು 1ನೇ ಮನೇಲಿ ಇದ್ದಾನೆ. ಮಂಗಳ ಇಲ್ಲಿ ಸ್ಟಾರ್ ಇದೆ, ಸ್ಟಾರ್ ಅಂದ್ರೆ ವಕ್ರಿ. ಮಂಗಳ ವಕ್ರಿ ಆಗಿದ್ದಾನೆ, 3ನೇ ಮನೇಲಿ ಇದ್ದಾನೆ. ಡಿಗ್ರಿ ವೈಸ್ ಇದೇ ಫೈನಲ್. ಓಕೆನಾ? ನೆಕ್ಸ್ಟ್ ಶನಿ ವಕ್ರಿ ಆಗಿದ್ದಾನೆ, 4ನೇ ಮನೇಲಿ ಇದ್ದಾನೆ. ಶುಕ್ರ 7ನೇ ಮನೆಯಲ್ಲಿದ್ದಾನೆ. ರಾಹು ವಕ್ರಿ, ಮಾಮೂಲಿ ರಾಹು ಕೇತು ಯಾವಾಗಲೂ ವಕ್ರಿ ಅಲ್ವಾ. ರಾಹು 7ನೇ ಮನೇಲಿ ಇದ್ದಾನೆ. ಸೂರ್ಯ ಡಿಗ್ರಿ ವೈಸ್ 8ನೇ ಮನೆಯಲ್ಲಿದ್ದಾನೆ. ಬುಧ 9ನೇ ಮನೆಯಲ್ಲಿ ಇದ್ದಾನೆ. ನೋಡಿ, ಇರೋದು ಕಪ್ಪು ಚುಕ್ಕಿ ಇದೆ. ಇದರ ಅರ್ಥ ಏನಂದ್ರೆ ಬುಧ ಅಸ್ತಂಗತ ಅಂತ. ಅದೆಲ್ಲ ಮುಂದೆ ಹೇಳ್ಕೊಡ್ತೀನಿ. ಅಸ್ತಂಗತ ಅಂದ್ರೆ ಏನಿರುತ್ತೆ ಅಂತ ಅದೆಲ್ಲ ಮುಂದೆ ಅರ್ಥ ಆಗುತ್ತೆ. ಇದು ಅವರ ಜಾತಕ. ಜಾತಕ ಅಂದ್ರೆ ಇದು ಜಸ್ಟ್ ಮೇಲ್ನೋಟ, ಏನ್ ಹೇಳಿ, ಪಾಕ್ಷಿಕ ನೋಟ, ಮೇಲ್ನೋಟ. ಓಕೆನಾ? ಈಗ ಇನ್ನೊಂದು ಸೀಕ್ರೆಟ್ ನಿಮ್ಗೆ. ನಕ್ಷತ್ರ ನಾಡಿದ್ದು ಸೀಕ್ರೆಟ್ ಏನ್ ಗೊತ್ತಾ? ಮೇನ್ ಸೀಕ್ರೆಟ್ ಏನಂದ್ರೆ, ಒಂದು ಗ್ರಹ ಅಂದ್ರೆ ಪ್ರತಿಯೊಂದು ಗ್ರಹ, ಇಲ್ಲಿರೋದೇ 9 ಗ್ರಹ, ಪ್ರತಿಯೊಂದು ಗ್ರಹ ಒಂದು ನಕ್ಷತ್ರದಲ್ಲಿ ಕುಳಿತಿರುತ್ತದೆ. ಆ ನಕ್ಷತ್ರದ ಒಳಗಡೆ ಒಂದು ಉಪನಕ್ಷತ್ರದಲ್ಲಿ ಕುಳಿತಿರುತ್ತದೆ. ಅಲ್ಲಿಗೇನಾಯ್ತು? ಗ್ರಹ, ನಕ್ಷತ್ರ, ಉಪನಕ್ಷತ್ರ ಈ ಮೂರನ್ನು ಪರಿಗಣನೆಗೆ ತಗೊಂಡಾಗ ಮಾತ್ರ ನಾವು ನಿಖರವಾಗಿ ಭವಿಷ್ಯವನ್ನ ಹೇಳೋದಿಕ್ಕೆ ಸಾಧ್ಯವಾಗುತ್ತೆ. ಮೇಲ್ಮೈಯಿಂದ ತಗೊಂಡು ಹೇಳಿದ್ರೆ ನಿಖರವಾಗಿ ಹೇಳಕ್ಕಾಗಲ್ಲ, ಒಂದು ಅಂದಾಜಲ್ಲಿ ಹೇಳ್ಬೇಕಾಗತ್ತೆ. ಅರ್ಥ ಆಯ್ತಾ? ಇದನ್ನ ತುಂಬಾ ನೆನ್ಪಿಟ್ಕೊಳ್ಳಿ. ಓಕೆ ನೋಡಿ, ಚಂದ್ರ ಮತ್ತು ಗುರು ಚಂದ್ರ ಜೊತೆಲಿದ್ರೆ ಗಜಕೇಸರಿ ಯೋಗ ಅಂತ ನಿಮಗೆ ಗೊತ್ತು. ಅದು 12ನೇ ಮನೆಯಲ್ಲಿ ಜೊತೆಲಿದ್ದಾರೆ ನಮ್ಮ ದಿನೇಶ್ ಗುರುಜಿ ಜಾತಕದಲ್ಲಿ. ಅದರ ಅರ್ಥ ಏನಪ್ಪಾ ಅಂದ್ರೆ, 12ನೇ ಮನೆ ಅಂದ್ರೆ ಏನ್ ಹೇಳಿ? ಮೋಕ್ಷ, ಆಧ್ಯಾತ್ಮ, ಜ್ಯೋತಿಷ್ಯ. ಈ ಒಂದು ವಿಚಾರದಲ್ಲಿ ಅವರಿಗೆ ಸಕಲ ಸವಲತ್ತುಗಳು, ಸಕಲ ಸೌಕರ್ಯಗಳು ಒದಗುತ್ತೆ. ಅದರ ಅರ್ಥ. ಓಕೆನಾ? ನೆಕ್ಸ್ಟ್ ಕೇತು 1ನೇ ಮನೆಯಲ್ಲಿದ್ದಾನೆ. ಆಮೇಲೆ 2ನೇ ಮನೆಯಲ್ಲಿ ಗ್ರಹ ಇಲ್ಲ. ಕೇತು 1ನೇ ಮನೆಯಲ್ಲಿದ್ದಾನೆ, 2ನೇ ಮನೆಯಲ್ಲಿ ಗ್ರಹ ಇಲ್ಲ, 12ನೇ ಮನೆಯಲ್ಲಿ ಗ್ರಹ ಇದೆ ಅಲ್ವಾ. ಸೊ 1ನೇ ಮನೆಯಲ್ಲಿ ಗ್ರಹ ಇದೆ, 2ನೇ ಮನೆಯಲ್ಲಿ ಗ್ರಹ ಇಲ್ಲ. ಅವರು ಊಟ ತಿಂಡಿ ಮೇಲೆ ಜಾಸ್ತಿ ಆಸಕ್ತಿ ಇಲ್ಲ. ಅಂದ್ರೆ ಎಷ್ಟು ಬೇಕೋ ಅಷ್ಟು ತಿಂತಾರೆ, ಜಾಸ್ತಿ ಓವರ್ ಈಟಿಂಗು. ಅರ್ಥ ಆಯ್ತಾ? ಜಾಸ್ತಿ ಆಹಾರ ಸೇವನೆ ಮಾಡಕ್ಕೆ ಇಷ್ಟಪಡಲ್ಲ. ಯಾರು ಜಾಸ್ತಿ ಆಹಾರ ಸೇವನೆ ಮಾಡಕ್ಕೆ ಯಾರು ಇಷ್ಟಪಡ್ತಾರೆ ಅಂದ್ರೆ 2ನೇ ಮನೆಯಲ್ಲಿ ಗ್ರಹ ಇರಬೇಕು. ಯಾವುದೇ ಗ್ರಹ ಇರಲಿ. ಅದಕ್ಕೆ ನೋಡಿ, ಗುರು ಇದ್ರೆ ಸ್ವೀಟ್ ತಿಂತಾರೆ, ಶುಕ್ರ ಇದ್ರೆ ಹುಳಿ ಜಾಸ್ತಿ ತಿಂತಾರೆ, ಆ ಥರ. ಆಯ್ತಾ? ಈಗ ಬುಧ ಇದ್ರೆ ಹಣ್ಣು ತರಕಾರಿ ಇಂಥವು ಜಾಸ್ತಿ ತಿಂತಾರೆ. ಚಂದ್ರ ಇದ್ರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಅದ್ಯಾವುದು ಪನ್ನೀರು ಇಂಥದನ್ನು ಜಾಸ್ತಿ ತಿಂತಾರೆ. ಆಗೆಲ್ಲ ಬರ್ತವೆ. 2ನೇ ಮನೆಯಲ್ಲಿ ಗ್ರಹನೇ ಇಲ್ಲ. ಅದಕ್ಕೆ ಅವ್ರು ನೋಡಿ ಸ್ಟಿಲ್ 55 ವರ್ಷ ಆಗಿರ್ಬೋದು, ಆದ್ರೂ ಅವರು ಸಣ್ಣಕ್ಕೆ ಗ್ಲಾಮರ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಓಕೆನಾ? 2ನೇ ಮನೆಯಲ್ಲಿ ಗ್ರಹ ಇಲ್ಲ. ಓಕೆನಾ? ನೆಕ್ಸ್ಟು ಮಂಗಳ 3ನೇ ಮನೆಯಲ್ಲಿ ಇದ್ದಾನೆ. ಮಂಗಳ 3ನೇ ಮನೆಯಲ್ಲಿ ಇದ್ದು ವಕ್ರಿ ಆಗಿದ್ದಾನೆ. ಅದನ್ನು ಸಸ್ಪೆನ್ಸ್ ಆಗಿ ಹೇಳೋಣ, ಅದೇನು ಅಂತ ಹೇಳ್ತೀನಿ. ಓಕೆನಾ? ಏನ್ ಸಿಂಪಲ್ ಹೇಳಬಾರ್ದು ಅಂದ್ಕೊಂಡೆ ಹೇಳ್ತೀನಿ. ನೋಡಿ, ಮಂಗಳ ಧೈರ್ಯಕ್ಕೆ ಕಾರಕ, ಶೌರ್ಯಕ್ಕೆ ಕಾರಕ. ಆದರೆ ಈ ಮಂಗಳ 3ನೇ ಮನೆಯಲ್ಲಿ ಕುಳಿತು ಅಂದ್ರೆ ಕಾರಕ, ಆ ಮನೆಯ ಕಾರಕವಾದ ಗ್ರಹ ಆ ಮನೆಯಲ್ಲೇ ಕೂತ್ಕೊಂಡು ವಕ್ರಿ ಆಗಿದ್ದಾನೆ. ಅದರಿಂದ ಬಚಾವಾಯ್ತು. ಧೈರ್ಯ, ಶೌರ್ಯ, ಒಂದು ಕೋಪ ಇದೆಲ್ಲ ಇರುತ್ತೆ. ಬಟ್ ವಕ್ರಿ ಆಗಿರೋದ್ರಿಂದ ಸ್ವಲ್ಪ ಅದು ಡೌನ್ ಆಗಿದೆ. ಅದು ಇನ್ನು ಭಾಗ 2ರಲ್ಲಿ ನಾನು ತಿಳಿಸ್ತೀನಿ. ಓಕೆನಾ? ಅದು ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕು. ಓಕೆ, ಶನಿ ವಕ್ರಿ ಆಗಿದ್ದಾನೆ, 4ನೇ ಮನೆಯಲ್ಲಿ ಕುಳಿತಿದ್ದಾನೆ. ಶುಕ್ರ 7ನೇ ಮನೆ, ರಾಹು 7ನೇ ಮನೆ. ಓಕೆನಾ? ಶುಕ್ರ 7ನೇ ಮನೆಯಲ್ಲಿದ್ದಾನೆ, ರಾಹು 7ನೇ ಮನೆಯಲ್ಲಿದ್ದಾನೆ.
ಈಗ ಶುಕ್ರ 7ನೇ ಮನೆ ಅದೊಂದು ತಗೊಳ್ಳೋಣ. ಶುಕ್ರ 7ನೇ ಮನೆಯಲ್ಲಿದ್ದಾನೆ ಅಂದರೆ ಅವ್ರಿಗೆ ಸಿಗುವಂಥ ಕಸ್ಟಮರ್ಗಳು, ಅವ್ರಿಗೆ ಸಿಗುವಂಥ ಜನರು ಅವರೆಲ್ಲ ಏನು ಮಾಡ್ತಾರೆ, ಕ್ಲಾಸ್ 1 ಎಲ್ಲ I5 ಜಾಸ್ತಿ ಸ್ಟ್ಯಾಂಡರ್ಡ್ ಆಗಿರೋದು, I5 ಆಗಿರೋದು ಇಂಥ ವಿದ್ಯಾರ್ಥಿಗಳು, ಇಂಥವರ ಒಡನಾಟನೇ ಅವ್ರಿಗೆ ಜಾಸ್ತಿ ಇರುತ್ತೆ. ನಂಬರ್ 1. ನೆಕ್ಸ್ಟು ರಾಹು 7ನೇ ಮನೆಯಲ್ಲಿದ್ದಾನೆ. ಸೊ ಅಲ್ಲೇನಾಯಿತು, ನಮ್ಮ ದಿನೇಶ್ ಗುರೂಜಿ ಸರ್ ಏನಂತ ಹೇಳ್ತಾ ಇರ್ತಾರೆ ಅಂದರೆ, ಯಾರು ಬೇಕಾದರೂ ಕಲಿಬೋದು. ನಮ್ಮ ದಿನೇಶ್ ಗುರೂಜಿ ಸರ್ ಯಾರು ಬೇಕಾದರೂ ಕಲಿಬೋದು. ಜಾತಿ ಧರ್ಮ, ನೀನು ಆ ಜಾತಿ ಈ ಜಾತಿ ಅವೆಲ್ಲ ಏನಿಲ್ಲ, ಯಾರು ಬೇಕಾದರೂ ಒಂದು ಕ್ಷೌರಿಕನೂ ಕಲಿಬೋದು, ಬ್ರಾಹ್ಮಣನೂ ಕಲಿಬೋದು, ಈ ವಿದ್ಯೆನ ಎಲ್ಲರೂ ಕಲಿಬೋದು, ಬನ್ನಿ ಅಂತಾರೆ. ಎಲ್ಲರೂ ಅವ್ರನ್ನ ಒಡನಾಟದಲ್ಲಿ ಇದ್ದಾರೆ. ರಾಹು ಅನ್ಯ ಜಾತಿ, ಅನ್ಯ ಧರ್ಮ, ಅರ್ಥ ಆಯ್ತಾ, ಎಲ್ಲರನ್ನೂ ಸೆಳೀತಾರೆ. 7ನೇ ಮನೆಯಲ್ಲಿ ರಾಹು ಶುಕ್ರ ಇರೋದ್ರಿಂದ I5 ಪ್ಲಸ್ ರಾಹು ಇರೋದ್ರಿಂದ ಎಲ್ಲ ವರ್ಗದವರು ಸಿಗ್ತಾರೆ ಅವ್ರಿಗೆ ಆಪೋಸಿಟ್ ಆಗಿ ಅಂತ. ಓಕೆನಾ. ನೆಕ್ಸ್ಟು ಸೂರ್ಯ 8ನೇ ಮನೆ. ಈಗ ಜ್ಯೋತಿಷ್ಯಕ್ಕೆ ಮುಖ್ಯವಾಗಿ ಬೇಕಾಗಿರೋದು 8ನೇ ಮನೆ. ಓಕೆನಾ. 8ನೇ ಮನೆಯಲ್ಲಿ ಸೂರ್ಯ, ಇಡೀ 9 ಗ್ರಹಗಳಲ್ಲಿ ಚಂದ್ರ ಚಿಕ್ಕ ಗ್ರಹ, ಬುಧನು ಚಿಕ್ಕ ಗ್ರಹ, ಸೂರ್ಯ ಚಿಕ್ಕವನು, ಗುರುನು ಚಿಕ್ಕವನು, ಶನಿ ಚಿಕ್ಕವನು, ಕೇತು, ರಾಹು, ಕೇತು ಎಲ್ಲ ಚಿಕ್ಕ ಚಿಕ್ಕ ಗ್ರಹಗಳು. ಸೂರ್ಯ ಮಾತ್ರ ತುಂಬ ಈ ಸೌರ ವ್ಯೂಹದಲ್ಲಿ ಸೂರ್ಯ ಒಂದು ತುಂಬ ದೊಡ್ಡ ಗ್ರಹ. ಅದಕ್ಕೆ ನಾವು ಯಾವಾಗಲೂ ಏನಂತ ಹೇಳಬೇಕು, ಯಾವ್ದಾರ ಒಂದು ಜಾತಕದಲ್ಲಿ ಸೂರ್ಯ ಯಾವ ಮನೇಲಿ ಕೂತ್ಕೊಂಡವನೆ ಅಂತ ಫಸ್ಟ್ ನೋಡಬೇಕು. ಯಾಕೇಳಿ ಸೂರ್ಯ ದೊಡ್ಡ ದೈತ್ಯ ಗ್ರಹ, ಅವನು ಯಾವ ಮನೇಲಿ ಕೂತ್ಕೊಂಡೋ ಅದನ್ನ ಅವನ ಜೀವನದಲ್ಲಿ ತುಂಬ ಪ್ರಬಲವಾಗಿ ಮಾಡ್ತಾರೆ ಅವರು. ಓಕೆನಾ. ಸೂರ್ಯ 8ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಡಿಗ್ರಿ ವೈಸು 8ನೇ ಮನೆ ಅಂದರೆ ಜ್ಯೋತಿಷ್ಯ ಅಥವಾ ನಿಗೂಢ ವಿದ್ಯೆ. ಓಕೆನಾ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಜಾಸ್ತಿ ಎಫರ್ಟ್ ಹಾಕಿ ಮಾಡಿದ್ದಾರೆ. ನೆಕ್ಸ್ಟ್ ಬುಧ 9ನೇ ಮನೆಯಲ್ಲಿದ್ದಾನೆ. ಬುಧ ನಿಮಗೆ ಗೊತ್ತು ವಿದ್ಯೆಕಾರಕ ಅಂತ ನಿಮಗೆ ಗೊತ್ತು. ಆಯ್ತಾ, ವಿದ್ಯೆಕಾರಕವಾದ ಬುಧ ಗ್ರಹ 9ನೇ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಹಂಗಂದ್ರೆ 9ನೇ ಮನೆ ಅಂದ್ರೆ ಏನು, ಉನ್ನತ ವಿದ್ಯಾಭ್ಯಾಸ, ಹೈಯರ್ ಎಜುಕೇಶನ್ನು. ಅವ್ರಿಗಿರೋ ಶಿಕ್ಷಣ, ಅವ್ರಿಗಿರೋ ಉನ್ನತ ವಿದ್ಯಾಭ್ಯಾಸ ನಾವು ಮಾಡೋಕ್ಕಾಗಲ್ಲ. ನಾನಲ್ಲ, ಈ ದಿವಾಕರ್ ಒಬ್ಬ ಅಲ್ಲ, ಇಂಥ ದಿವಾಕರ್ 1000 ಜನ ಬಂದ್ರು ಅವ್ರನ್ನ ಸೋಲ್ಸೋಕ್ಕಾಗಲ್ಲ, ಅವ್ರ ಹತ್ರಕ್ಕೂ ನಾವು ಹೋಗೋಕ್ಕಾಗಲ್ಲ. ಅಷ್ಟೊಂದು ತಿಳುವಳಿಕೆ ಜ್ಞಾನ ಅವರು ಪಡ್ಕೊಂಡಿದ್ದಾರೆ. ಓಕೆನಾ. ಇನ್ನು ಕಸ್ಪಲ್ ಅಂತ ಬರುತ್ತೆ, ಅದಕ್ಕೆ ಭಾಗ 3ರಲ್ಲಿ ನಾನು ಅದನ್ನು ಹೇಳ್ತೀನಿ. ಕಸ್ಪಲಲ್ಲಿ ಎಲ್ಲ ಈ ಬುಧನೇ ಬಂದ್ಬಿಟ್ಟಿದ್ದಾನೆ. ಹೈಯರ್ ಎಜುಕೇಷನ್ ಆ ಥರ ಅವ್ರಿಗಿರೋ ನಾಲೆಡ್ಜು ಅನ್ಬಿಲೀವಬಲ್. ಆ ಥರ ಒಂದು ಒಳ್ಳೆ ವ್ಯಕ್ತಿ. ಓಕೆನಾ. ಇದಿಷ್ಟು ಪಾಕ್ಷಿಕ ನೋಟ ಅಷ್ಟೇ. ನಾನೇನು ಹೇಳಿದೆ, ಪಾಕ್ಷಿಕ ನೋಟ. ಗ್ರಹ, ಪ್ರತಿಯೊಂದು ಗ್ರಹನೂ ಒಂದು ನಕ್ಷತ್ರದಲ್ಲಿ ಕುಳಿತಿರುತ್ತದೆ. ಆ ನಕ್ಷತ್ರದಲ್ಲಿ ಒಂದು ಉಪನಕ್ಷತ್ರದಲ್ಲಿ ಕುಳಿತಿರುತ್ತದೆ. ಈ ಗ್ರಹ, ನಕ್ಷತ್ರ, ಉಪನಕ್ಷತ್ರ ಈ 3 ಪರಿಗಣನೆಗೆ ತಗೊಂಡೇ ನಾವು ಒಂದು ಜಾತಕವನ್ನು ಪ್ರೆಡಿಕ್ಷನ್ ಮಾಡಬೇಕು. ಇದು ಭಾಗ 1. ಭಾಗ 2ರಲ್ಲಿ ಏನು ಮಾಡ್ತೀನಿ, ಕಾಂಬಿನೇಷನ್ಗಳನ್ನ ಬರಿತೀನಿ. ದಿನೇಶ್ ಗುರೂಜಿ ಸರ್ದು ಕಾಂಬಿನೇಷನ್ಗಳು ಬರೆದು ದಶಾಭುಕ್ತಿನಲ್ಲಿ ಅವ್ರ ಹಿಂದಿನ ಜೀವನದಲ್ಲಿ ಅಂದರೆ ಹಿಂದಿನ ದಿನಗಳಲ್ಲಿ ನಡೆದ ಘಟನೆಗಳು, ಈಗೇನು ಪರಿಸ್ಥಿತಿನ ಅವರು ಅನುಭವಿಸ್ತಾ ಇದ್ದಾರೆ ಅಥವಾ ಎದುರಿಸ್ತಾ ಇದ್ದಾರೆ ಅಥವಾ ನೋಡ್ತಾ ಇದ್ದಾರೆ, ಅದು ಮುಂದೆ ಏನಾಗುತ್ತೆ ಅದೆಲ್ಲ. ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಫ್ರೆಂಡ್ಲಿ ತಗೊಳ್ಳಿ, ದಿನೇಶ್ ಗುರೂಜಿ ಸರ್ ಸ್ವಲ್ಪ ರೇಗ್ತಾರೆ, ಕೋಪ ಮಾಡ್ಕೊಂತಾರೆ, ಏನೋ ಡೌಟ್ ಕೇಳಿದ್ರೆ ಕೋಪ ಮಾಡ್ಕೊಂತಾರೆ, ರೇಗ್ತಾರೆ, ನಮ್ಗೆ ಭಯ ಆಗುತ್ತೆ, ನಾವು ಡೌಟೇ ಕೇಳಲ್ಲ ಅಂತ ಅಂತಾರೆ. ಯಾಕೆ ರೇಗ್ತಾರೆ, ಅವ್ರ ಜಾತಕ ಏನು ಹೇಳುತ್ತೆ, ಯಾಕಂಗೆ ಆಗಿದೆ. ಓಕೆ, ರೇಗಿದ್ರು ಜನ ಅವರು ಇಷ್ಟಪಡ್ತಾರೆ. ನನಗೆ ನನಗೂ ರೇಗವ್ರೆ, ನಮಗೂ ಬೈದವ್ರೆ, ತೊಂದರೆ ಏನಿಲ್ಲ ಹೇಳಿದ್ದು. ಆದ್ರೂ ನಾನು ಇಷ್ಟಪಡ್ತೀನಿ, ಬೇರೆಯವರೆಲ್ಲರೂ ಇಷ್ಟಪಡ್ತಾರೆ. ಯಾಕೆ ಆ ಜಾತಕ ಅದು ಕಾಂಬಿನೇಷನ್ ಹಾಕಿದಾಗ ಕ್ಲಿಯರಾಗಿ ನಿಮಗೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೊಂದು ಸಸ್ಪೆನ್ಸ್. ಓಕೆನಾ. ಅದಾದ್ಮೇಲೆ ಕಸ್ಪಲ್ ಅಂತ ಬರುತ್ತೆ. ಓಕೆನಾ. ಸಿಂಪಲ್ ಕಸ್ಪಲ್ ಏನಂತ ಗೊತ್ತಾ, ಈಗ ಮೊದಲನೇ ಕಸ್ಪಲ್ ಇಟ್ ಶೋಸ್ ದ ರಿಯಲ್ ಸ್ಟ್ರೆಂತ್ ಆಫ್ ದ ಹೌಸ್. ಆ ಮನೆಯ ನಿಜವಾದ ಬಲವನ್ನ ತೋರಿಸುತ್ತೆ ಕಸ್ಪಲ್. ಅದು ಭಾಗ 3ರಲ್ಲಿ ನಾನು ತೋರಿಸ್ತೀನಿ. ಆಯ್ತಾ ವೀಕ್ಷಕರೇ, ಇದಿಷ್ಟು ಈ ವಿಡಿಯೋದ ಸಾರಾಂಶವಾಗಿತ್ತು. ಇದು ಭಾಗ 1 ತಗೊಳ್ಳಿ. ಭಾಗ 2, ಭಾಗ 3 ಬರುತ್ತೆ. ಆವಾಗ ನಿಮ್ಮೊಂದು ಐಡಿಯಾ ಮತ್ತು ಅನಲೈಸಿಸ್ ಆಗುತ್ತೆ. ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ 6363604875. ಓಕೆನಾ ವೀಕ್ಷಕರೇ, ನಮಸ್ತೆ.